ಸ್ನೇಹಿತರೆ, ಕೆಲವೊಂದು ಸಾರಿ ನಾವು ತುಂಬಾ ಓವರ್ ಥಿಂಕನ್ನು ಮಾಡ್ತೀವಿ. ನಮ್ಮ ತಲೆ ಚಿಕ್ಕದಾದ ಒಂದು ಘಟನೆಗೆ ಪರ್ವತದಷ್ಟು ಭಾರ ಹಾಕೋ ಕೆಲಸ ಮಾಡುತ್ತೆ. ರಾತ್ರಿ ಮಲಗುವಾಗಲೂ ಕೂಡ ನಮ್ಮ ಗಡಿಯಾರದ ಟಿಕ್ ಟಿಕ್ ಅನ್ನುವಂತಹ ಸೌಂಡಿಗಿಂತ ನಮ್ಮ ತಲೆಯಲ್ಲಿ ಓಡ್ತಾ ಇರುವಂತಹ ವಿಚಾರಗಳ ಸೌಂಡೇ ಜಾಸ್ತಿ ಇರುತ್ತೆ. ಅದಕ್ಕೂ ಮಿಗಿಲಾಗಿ ಬೆಳಗ್ಗೆ ಕಣ್ಣಿಗೆ ಸೂರ್ಯೋದಯ ಕಂಡರೂ ಕೂಡ ಮನಸ್ಸು ಇನ್ನೂ ಕತ್ತಲೆಯಲ್ಲೇ ಇರುತ್ತೆ ಅಲ್ವಾ? ಎಲ್ಲವನ್ನ ಬಿಟ್ಟು ಒಮ್ಮೆ ಶಾಂತ ರೀತಿಯಲ್ಲಿ ಬದುಕಬೇಕು ಅಂತ ಅಂದ್ಕೊಂಡ್ರೂ ಕೂಡ ಈ ಯೋಚನೆಗಳು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಈ ಥರ ಸಮಸ್ಯೆ ಬಹುತೇಕರಿಗೂ ಕಾಡ್ತಾ ಇರುವಂತಹ ಭಾರ. ಆದರೆ ನೆನಪಿರಲಿ, ಈ ಮನಸ್ಸಿನ ಭಾರಕ್ಕೆ ನಾವು ಎಷ್ಟು ಜಾಗ ಕೊಡ್ತೇವೋ ಅದು ಅಷ್ಟೇ ಬೇರು ಬಿಡ್ತಾ ಹೋಗುತ್ತೆ. ಈ ಒಂದು ಸಣ್ಣ ದೃಶ್ಯವನ್ನು ಕಲ್ಪಿಸಿಕೊಂಡು ನೋಡಿ, ನಿಮಗೆ ಅರ್ಥ ಆಗತ್ತೆ. ನೀವು ಒಬ್ಬರೇ ಇದ್ದೀರಾ, ಹಗುರವಾದ ಗಾಳಿ ಬೀಸ್ತಾ ಇದೆ, ಹತ್ತಿರದ ಗಡಿಯಾರದಿಂದ ಟಿಕ್ ಟಿಕ್ ಅನ್ನೋ ಸೌಂಡ್ ಬರ್ತಾ ಇದೆ, ಕಿಟಕಿಯಿಂದ ಒಳಬರುವಂತಹ ಸ್ವಲ್ಪ ಬೆಳಕು. ಆಗ ನೀವು ಯೋಚಿಸ್ತಿರೋದು, ಎಲ್ಲವೂ ಸರಿಯಾಗಿದ್ದರೂ ಕೂಡ ನನ್ನೊಳಗೆ ಯಾಕೆ ಇಷ್ಟೊಂದು ಗದ್ದಲ? ಈ ಪ್ರಶ್ನೆಗೆ ನಿಜವಾದ ಉತ್ತರ ಅಂದರೆ ತುಂಬ ಸಿಂಪಲ್. ನಮ್ಮ ತಲೆ ಭವಿಷ್ಯದ ಬಗ್ಗೆ ಒಂದು ಚಲನಚಿತ್ರನೇ ಮಾಡ್ತಾ ಇರುತ್ತೆ. ಆದರೆ ಆ ಚಿತ್ರ ಒಂದು 90% ವಾಸ್ತವಕ್ಕೆ ಸಂಬಂಧನೇ ಇರೋದಿಲ್ಲ. ನಮ್ಮ ಸಮಸ್ಯೆ ಅನ್ನೋದೇನೆಂದರೆ, ನಾವು ಆ ಕಲ್ಪನಾ ಚಿತ್ರಕ್ಕೆ ಟಿಕೆಟ್ ಕೊಂಡು ಕುಳಿತು ಅದನ್ನೇ ನಿಜ ಅಂತ ನಂಬಿಬಿಡ್ತೇವೆ. ಒಂದು ಚಿಕ್ಕ ಕತೆ ಹೇಳಿ ಇದನ್ನು ಅರ್ಥ ಮಾಡಿಸ್ತೀನಿ. ಒಬ್ಬ ಹುಡುಗಿ ಇದ್ಲು, ಹೆಸರು ಏನು ಬೇಕಾದರೂ ಇರಲಿ. ಅವಳ ಮನಸ್ಸು ಗಾಳಿಪಟದ ಹಗ್ಗದ ಹಾಗಿತ್ತು. ಸ್ವಲ್ಪ ಗಾಳಿ ಬಂದರೆ ಸಾಕು, ಆ ಹಗ್ಗ 7ನೇ ಆಕಾಶಕ್ಕೆ ಹೋದಂತೆ. ಒಂದು ಸ್ವಲ್ಪ ಶಬ್ದ ಬಂದರೆ ಸಾಕು, ಭೂಮಿಗೆ ಬಿದ್ದಂತೆ. ಅವಳು ಯಾವಾಗಲೂ ಕೆಟ್ಟ ಯೋಚನೆಗಳಿಂದನೇ ಕಾಲ ಕಳೀತಾ ಇದ್ಲು. ಈ ಮಾತು ಹೇಳಿದರೆ ಯಾರಿಗಾದರೂ ಬೇಜಾರಾಗುತ್ತಾ, ಅಥವಾ ಈ ನನ್ನ ಕೆಲಸದಿಂದ ಯಾರಿಗಾದರೂ ನೋವಾಗುತ್ತಾ, ಅಥವಾ ನಾನೇನಾದರೂ ತಪ್ಪು ಮಾಡ್ತಾ ಇದ್ದೀನಾ ಅಂತ ಪ್ರತಿ ಕ್ಷಣವೂ ಕೂಡ ಪ್ರಶ್ನೆಗಳ ಗುಂಪಲ್ಲೇ ಕಣ್ಮರೆ ಆಗ್ತಾ ಇದ್ಲು. ಒಂದು ಸಂಜೆ ಅವಳು ಸಪ್ಪೆ ಮುಖದಲ್ಲಿ ಅಣ್ಣನ ಹತ್ರ ಹೋಗ್ತಾಳೆ. ಅಣ್ಣ ಕೇಳ್ತಾನೆ, ಯಾಕೆ ಮುಖ ಈ ಥರ ಮಾಡ್ಕೊಂಡಿದೀಯಾ ಅಂತ. ಅವಳು ನಿಧಾನವಾಗಿ ಹೇಳ್ತಾಳೆ, ನನ್ನ ಯೋಚನೆಗಳು ನನ್ನನ್ನು ಬದುಕಕ್ಕೆ ಬಿಡ್ತಾ ಇಲ್ಲ, ನನ್ನೊಳಗೆ ನನಗೆ ಚಚ್ಚಿ ಚಚ್ಚಿ ನೋವು ಕೊಡ್ತಾ ಇದ್ದಾವೆ ಅಂತಾಳೆ. ಅಣ್ಣನಿಗೆ ನಗು ಬರುತ್ತೆ, ಆದರೆ ಆ ನಗು ತಿಳುವಳಿಕೆಯ ನಗು. ಅವನು ಹೇಳ್ತಾನೆ, ನಾನು ಯೋಚನೆ ಮಾಡಬೇಡ ಅಂತ ಹೇಳೋದಿಲ್ಲ, ಆದರೆ ನೀನು ಯಾವ ಯೋಚನೆಗಳಿಗೆ ಮನಸ್ಸಿನ ಹಾಸಿಗೆಯಲ್ಲಿ ಮಲಗಿಸ್ತೀಯೋ ಅದು ಮುಖ್ಯ ಅಂತ ಹೇಳ್ತಾನೆ. ಆಗ ಅವನು, ಒಂದು ಕೆಲಸ ಮಾಡು, ಯೋಚನೆ ಬಂದಾಗ ಒಮ್ಮೆ ನಿನ್ನ ಹೃದಯಕ್ಕೆ ಕೇಳು, ಇದು ನಿಜಕ್ಕೂ ನನಗೆ ಸಹಾಯ ಮಾಡ್ತಾ ಇದೆಯಾ? ನಿನ್ನ ಹೃದಯ ಹೌದು ಅಂದರೆ ಅದಕ್ಕೆ ಜಾಗ ಕೊಡು, ಹೃದಯ ಇಲ್ಲ ಅಂದರೆ ಅದಕ್ಕೆ ಬಾಗಿಲು ತೋರಿಸು. ಈ ಮಾತು ಸಾಧಾರಣವಾಗಿ ಕೇಳಿಸ್ಬೋದು, ಆದರೆ ಅದರಲ್ಲಿ ಒಂದು ಚಿಕ್ಕ ಜ್ಞಾನದ ಬೀಜ ಇದೆ ಅನ್ನೋದು ನೆನ್ಪಿಟ್ಕೊ. ಇವತ್ತು ನೀವು ಮಾಡಬೇಕಾಗಿರೋದು ಅದೇ ಚಿಕ್ಕ ಕೆಲಸ. ಯಾವುದೇ ಯೋಚನೆಗಳು ನಿಮ್ಮಲ್ಲಿಗೆ ಬಂದರೂ ಅದಕ್ಕೆ ಕುರ್ಚಿಯನ್ನು ಕೊಟ್ಟು ಕೂಡಿಸೋ ಬದಲು ಒಮ್ಮೆ ನಿಧಾನವಾಗಿ ಕೇಳ್ಕೊಳ್ಳಿ, ನೀನು ಯಾರು, ನಿನ್ನಿಂದ ನನಗೆ ಉಪಯೋಗ ಇದೆಯಾ? ಇನ್ ಕೇಸ್ ಉಪಯೋಗ ಇಲ್ಲ ಅಂದರೆ ಆ ಯೋಚನೆಗಳು ನಿಮ್ಮ ಶಾಂತಿಯನ್ನು ಕಸಿದುಕೊಳ್ತವೆ. ಉಪಯೋಗದ ಯೋಚನೆಗಳು ನಿಮ್ಮ ಬಾಳನ್ನು ಬೆಳಗಿಸ್ತವೆ. ನೆನ್ಪಿಡಿ, ಮನಸ್ಸು ಒಂದು ಮನೆಯಾಗಿದ್ದರೆ ನೀವು ಅದರ ಮಾಲೀಕರು. ಬಾಗಿಲು ಯಾರಿಗೆ ತೋರಿಸಬೇಕು, ಯಾರನ್ನು ಒಳಗೆ ಕರಿಬೇಕು, ಅದು ನಿಮ್ಮದೇ ಅಧಿಕಾರ. ಈ ಓವರ್ ಥಿಂಕಿಂಗ್ ನಿಮ್ಮನ್ನು ತಡೆದು ನಿಲ್ಲಿಸುತ್ತೆ, ಆದರೆ ನೀವು ಅದಕ್ಕೆ ನಿಲ್ದಾಣ ಕೊಡದಿದ್ದರೆ ಅದು ಮುಂದುವರಿಯೋದೇ ಇಲ್ಲ. ನೆನಪಿರಲಿ, ನೀವು ದೀನರೂ ಅಲ್ಲ, ನೀವು ಬಲವಂತರೂ ಕೂಡ ಅಲ್ಲ. ನೀವು ನಿಮ್ಮೊಳಗೆ ಇರುವಂತಹ ನಿಜವಾದ ಶಾಂತಿಯ ಹಾದಿಯನ್ನು ಇನ್ನೂ ನಡೆಯಬೇಕಿರುವಂತಹ ಒಬ್ಬ ಪ್ರಯಾಣಿಕ. ಸೊ ಒಂದು ಗಾಢವಾದಂತಹ ಉಸಿರು ತೆಗೆದುಕೊಳ್ಳಿ. ನಾನು ನನ್ನ ಯೋಚನೆಗಳಿಗಿಂತ ದೊಡ್ಡವನು ಅನ್ನುವಂತಹ ನಂಬಿಕೆ ನಿಮ್ಮಲ್ಲಿರಲಿ. ಇವತ್ತೇ ಈ ಮಾತು ನಿಮ್ಮ ಬಾಳು ಬೆಳಗಿಸಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.